ಇನ್ನು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹೇಳಿಕೆ ಹಲ್ಚಲನ ಎಬ್ಬಿಸಿದೆ. ಇನ್ನು ಈ ಹೇಳಿಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಹೇಳಿದಂತಹ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಏನು ಹೇಳಬೇಕಾಗಿತ್ತೋ ಅದನ್ನ ಈಗಾಗಲೇ ಹೇಳಿದ್ದಾಗಿದೆ, ಅನಗತ್ಯವಾಗಿ ಮತ್ತೆ ಅದನ್ನ ಮಾತನಾಡಿ ವಿವಾದವನ್ನ ಸೃಷ್ಟಿ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ, ವಿವಾದವನ್ನ ಸೃಷ್ಟಿಸಬೇಡಿ ಹೀಗಂತ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಕಾಂಗ್ರೆಸ್ ಆಂತರಿಕ ಪಾಳಯದಲ್ಲಿ ಹಲ್ಚಲನ ಎಬ್ಬಿಸಿದೆ. ಇದೀಗ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಾನು ಏನು ಹೇಳಬೇಕಾಗಿತ್ತು ಅದನ್ನ ಹೇಳಿದ್ದಾಗಿದೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ, ಹಾಗಾಗಿ ಸುಮ್ಮನೆ ಅನಗತ್ಯವಾಗಿ ಇದರ ಬಗ್ಗೆ ಮಾತನಾಡಿ ಇದನ್ನ ವಿವಾದಕ್ಕೆ ಎಡೆಮಾಡಿ ಕೊಡಬೇಡಿ ಹೇಗಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಏನೋ ಯತೀಂದ್ರಿಗೆ ನೋಟಿಸ್ ಅನ್ನ ನೀಡಿ ಹೀಗಂತ ಡಿಕೆಶಿ ಬೆಂಬಲಿಗರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕ ಶಿವಗಂಗಾ, ಬಸವರಾಜ್, ಇಕ್ಬಾಲ್ ಹುಸೇನ್ ಆಗಿರಬಹುದು, ಕುಣಿಗಲ್ ಶಾಸಕ ರಂಗನಾಥ್ಗೆ ಯತೀಂದ್ರ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಪಕ್ಷದಿಂದ ನೋಟಿಸ್ ಬಂದಾಗ ನೋಡಿಕೊಳ್ಳೋಣ ಬಿಡಿ, ನೀವು ಹೇಳೋದಕ್ಕೆ ನೋಟಿಸ್ ಅನ್ನ ಕೊಡಕ್ಕಾಗಲ್ಲ ಅಥವಾ ನಾನು ಇಸ್ಕೊಳ್ಳೋಕ್ಕೂ ಆಗಲ್ಲ. ಸಿದ್ದರಾಮಯ್ಯ 5 ವರ್ಷ ಅಧಿಕಾರವನ್ನ ಪೂರೈಸ್ತಾರೆ. ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಬೆಳಗಾವಿಯ ಒಂದು ಪ್ರವಾಸದಲ್ಲಿದ್ದಾಗ, ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಗ್ರಾಮದಲ್ಲಿ ಅವರು ಭಾಷಣ ಮಾಡ್ತಿರ್ಬೇಕಾದ್ರೆ ವೇದಿಕೆ ಮೇಲೆನೆ ಹೇಳ್ತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು, ನೋಡಿ ನಮ್ಮ ತಂದೆಯವರು ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅಂತಿಮ ಹಂತದಲ್ಲಿದ್ದಾರೆ, ಅಂತಿಮ ಘಟ್ಟದಲ್ಲಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅಹಿಂದ ತತ್ವ ಸಿದ್ಧಾಂತಗಳನ್ನ ಹಾಗೂ ಕಾಂಗ್ರೆಸ್ನ ಎಲ್ಲಾ ನಾಯಕರನ್ನ ಮುಂದಾಳತ್ವದಲ್ಲಿಟ್ಟುಕೊಂಡು ಎಲ್ಲರನ್ನ ಮುನ್ನಡೆಸಕ್ಕಂತಹ ಸಾಮರ್ಥ್ಯ ಇರುವುದು ಬೆಳಗಾವಿಯ ಸಾಹುಕಾರ್ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಕೊಟ್ಟಿರ್ಲಿ, ಯಾರು ಏನೇ ಮಾಡ್ಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳಿದ್ನಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಪಕ್ಷದ ನಾ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ಏನು ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಡ್ತೀನಿ. ಮತ್ತೆ ಅದ್ರ ಬಗ್ಗೆ ಹೇಳೋ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಾಗ ಮತ್ತೆ ಮಾತಾಡಿ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದ್ರೊಳಗೆ ಯಾವ್ದೇ ತಪ್ಪು, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರ್ಲಿಲ್ಲ, ಅಷ್ಟೇ. ಅಫ್ಕೋರ್ಸ್ ಎಷ್ಟೊಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ತರದ ಅಹಿಂದ ವರ್ಗದವ್ರನ್ನ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಅದನ್ನು ಕೂಡ ಅವತ್ತೇ ಮಾತನಾಡಿದೀನಿ. ಇನ್ನು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹೇಳಿಕೆ ಹಲ್ಚಲನ ಎಬ್ಬಿಸಿದೆ. ಇನ್ನು ಈ ಹೇಳಿಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಹೇಳಿದಂತಹ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಏನು ಹೇಳಬೇಕಾಗಿತ್ತೋ ಅದನ್ನ ಈಗಾಗಲೇ ಹೇಳಿದ್ದಾಗಿದೆ, ಅನಗತ್ಯವಾಗಿ ಮತ್ತೆ ಅದನ್ನ ಮಾತನಾಡಿ ವಿವಾದವನ್ನ ಸೃಷ್ಟಿ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ, ವಿವಾದವನ್ನ ಸೃಷ್ಟಿಸಬೇಡಿ ಹೀಗಂತ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಕಾಂಗ್ರೆಸ್ ಆಂತರಿಕ ಪಾಳಯದಲ್ಲಿ ಹಲ್ಚಲನ ಎಬ್ಬಿಸಿದೆ. ಇದೀಗ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಾನು ಏನು ಹೇಳಬೇಕಾಗಿತ್ತು ಅದನ್ನ ಹೇಳಿದ್ದಾಗಿದೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ, ಹಾಗಾಗಿ ಸುಮ್ಮನೆ ಅನಗತ್ಯವಾಗಿ ಇದರ ಬಗ್ಗೆ ಮಾತನಾಡಿ ಇದನ್ನ ವಿವಾದಕ್ಕೆ ಎಡೆಮಾಡಿ ಕೊಡಬೇಡಿ ಹೇಗಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಏನೋ ಯತೀಂದ್ರಿಗೆ ನೋಟಿಸ್ ಅನ್ನ ನೀಡಿ ಹೀಗಂತ ಡಿಕೆಶಿ ಬೆಂಬಲಿಗರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕ ಶಿವಗಂಗಾ, ಬಸವರಾಜ್, ಇಕ್ಬಾಲ್ ಹುಸೇನ್ ಆಗಿರಬಹುದು, ಕುಣಿಗಲ್ ಶಾಸಕ ರಂಗನಾಥ್ಗೆ ಯತೀಂದ್ರ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಪಕ್ಷದಿಂದ ನೋಟಿಸ್ ಬಂದಾಗ ನೋಡಿಕೊಳ್ಳೋಣ ಬಿಡಿ, ನೀವು ಹೇಳೋದಕ್ಕೆ ನೋಟಿಸ್ ಅನ್ನ ಕೊಡಕ್ಕಾಗಲ್ಲ ಅಥವಾ ನಾನು ಇಸ್ಕೊಳ್ಳೋಕ್ಕೂ ಆಗಲ್ಲ. ಸಿದ್ದರಾಮಯ್ಯ 5 ವರ್ಷ ಅಧಿಕಾರವನ್ನ ಪೂರೈಸ್ತಾರೆ.
ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಟಾಂಗನ್ನ ಕೊಟ್ಟಿದ್ದಾರೆ. ನೋಡಿ, ಬೆಳಗಾವಿಯ ಒಂದು ಪ್ರವಾಸದಲ್ಲಿದ್ದಾಗ, ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಗ್ರಾಮದಲ್ಲಿ ಅವರು ಭಾಷಣ ಮಾಡ್ತಿರ್ಬೇಕಾದ್ರೆ ವೇದಿಕೆ ಮೇಲೆನೆ ಹೇಳ್ತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು, ನೋಡಿ ನಮ್ಮ ತಂದೆಯವರು ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅಂತಿಮ ಹಂತದಲ್ಲಿದ್ದಾರೆ, ಅಂತಿಮ ಘಟ್ಟದಲ್ಲಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅಹಿಂದ ತತ್ವ ಸಿದ್ಧಾಂತಗಳನ್ನ ಹಾಗೂ ಕಾಂಗ್ರೆಸ್ನ ಎಲ್ಲಾ ನಾಯಕರನ್ನ ಮುಂದಾಳತ್ವದಲ್ಲಿಟ್ಟುಕೊಂಡು ಎಲ್ಲರನ್ನ ಮುನ್ನಡೆಸಕ್ಕಂತಹ ಸಾಮರ್ಥ್ಯ ಇರುವುದು ಬೆಳಗಾವಿಯ ಸಾಹುಕಾರ್ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಕೊಟ್ಟಿರ್ಲಿ, ಯಾರು ಏನೇ ಮಾಡ್ಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋಕೆ ಇಷ್ಟಪಡೋದಿಲ್ಲ. ನಾನು ಹೇಳಿದ್ನಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಪಕ್ಷದ ನಾ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ಏನು ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತೆ ಮತ್ತೆ ಅದ್ರ ಬಗ್ಗೆ ಹೇಳೋ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದಲ್ಲಿ ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡಿ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವ್ದು ತಪ್ಪು, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರ್ಲಿಲ್ಲ, ಅಷ್ಟೇ. ಅಫ್ಕೋರ್ಸ್ ಎಷ್ಟೊಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ತರದ ಅಹಿಂದ ವರ್ಗದವ್ರನ್ನ ಅಥವಾ ಸಾಮಾಜಿಕ ಬದ್ಧತೆ ಇರೋ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ಶಾಲೆಯ ಕಿಟಕಿ ಗಾಜು ಬಿದ್ದು ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದೆ. ಎದೆ ಹಾಗೂ ಪಕ್ಕೆ ಭಾಗಕ್ಕೆ ಗಾಯವಾಗಿದ್ದು 14 ಹೊಲಿಗೆಗಳು ಬಿದ್ದಿದೆ. ಶಾಲೆಯ ಕಿಟಕಿ ಗಾಜು ಬಿದ್ದು ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದೆ. ಎದೆ ಹಾಗೂ ಪಕ್ಕೆ ಭಾಗಕ್ಕೆ ಗಾಯವಾಗಿದ್ದು 14. ಇನ್ನು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹೇಳಿಕೆ ಹಲ್ಚಲನ ಎಬ್ಬಿಸಿದೆ. ಇನ್ನು ಈ ಹೇಳಿಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಹೇಳಿದಂತಹ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಏನ್ ಹೇಳಬೇಕಾಗಿತ್ತೋ ಅದನ್ನ ಈಗಾಗಲೇ ಹೇಳಿದ್ದಾಗಿದೆ. ಅನಗತ್ಯವಾಗಿ ಮತ್ತೆ ಅದನ್ನ ಮಾತನಾಡಿ ವಿವಾದವನ್ನ ಸೃಷ್ಟಿ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ. ವಿವಾದವನ್ನ ಸೃಷ್ಟಿಸಬೇಡಿ ಈಗಂತ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಕಾಂಗ್ರೆಸ್ ಆಂತರಿಕ ಪಾಳಯದಲ್ಲಿ ಹಲ್ಚಲನ ಎಬ್ಬಿಸಿದೆ. ಇದೀಗ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಾನು ಏನು ಹೇಳಬೇಕಾಗಿತ್ತು ಅದನ್ನ ಹೇಳಿದ್ದಾಗಿದೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾಗಿ ಸುಮ್ಮನೆ ಅನಗತ್ಯವಾಗಿ ಇದರ ಬಗ್ಗೆ ಮಾತನಾಡಿ ಇದನ್ನ ವಿವಾದಕ್ಕೆ ಎಡೆಮಾಡಿ ಕೊಡಬೇಡಿ ಹೇಗಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಏನೋ ಯತೀಂದ್ರಿಗೆ ನೋಟಿಸ್ ಅನ್ನ ನೀಡಿ ಹೀಗಂತ ಡಿಕೆಶಿ ಬೆಂಬಲಿಗರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕ ಶಿವಗಂಗಾ, ಬಸವರಾಜ್, ಇಕ್ಬಾಲ್ ಹುಸೇನ್ ಆಗಿರಬಹುದು, ಕುಣಿಗಲ್ ಶಾಸಕ ರಂಗನಾಥ್ಗೆ ಯತೀಂದ್ರ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಪಕ್ಷದಿಂದ ನೋಟಿಸ್ ಬಂದಾಗ ನೋಡಿಕೊಳ್ಳೋಣ ಬಿಡಿ, ನೀವು ಹೇಳೋದಕ್ಕೆ ನೋಟಿಸ್ ಅನ್ನ ಕೊಡಕ್ಕಾಗಲ್ಲ ಅಥವಾ ನಾನು ಇಸ್ಕೊಳ್ಳೋಕ್ಕೂ ಆಗಲ್ಲ. ಸಿದ್ದರಾಮಯ್ಯ 5 ವರ್ಷ ಅಧಿಕಾರವನ್ನ ಪೂರೈಸ್ತಾರೆ. ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಬೆಳಗಾವಿಯ ಒಂದು ಪ್ರವಾಸದಲ್ಲಿದ್ದಾಗ, ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಗ್ರಾಮದಲ್ಲಿ ಅವರು ಭಾಷಣ ಮಾಡ್ತಿರ್ಬೇಕಾದ್ರೆ ವೇದಿಕೆ ಮೇಲೆನೆ ಹೇಳ್ತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು, ನೋಡಿ ನಮ್ಮ ತಂದೆಯವರು ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅಂತಿಮ ಹಂತದಲ್ಲಿದ್ದಾರೆ, ಅಂತಿಮ ಘಟ್ಟದಲ್ಲಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅಹಿಂದ ತತ್ವ ಸಿದ್ಧಾಂತಗಳನ್ನ ಹಾಗೂ ಕಾಂಗ್ರೆಸ್ನ ಎಲ್ಲಾ ನಾಯಕರನ್ನ ಮುಂದಾಳತ್ವದಲ್ಲಿಟ್ಟುಕೊಂಡು ಎಲ್ಲರನ್ನ ಮುನ್ನಡೆಸಕ್ಕಂತಹ ಸಾಮರ್ಥ್ಯ ಇರುವುದು ಬೆಳಗಾವಿಯ ಸಾಹುಕಾರ್ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ.
ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಒಟ್ಟಿರ್ಲಿ, ಯಾರು ಏನೇ ಮಾಡ್ಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋಕೆ ಇಷ್ಟಪಡೋದಿಲ್ಲ. ನಾನು ಹೇಳಿದ್ನಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಪಕ್ಷದ ನಾ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ಏನು ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತೆ ಮತ್ತೆ ಅದ್ರ ಬಗ್ಗೆ ಹೇಳೋ ಅಗತ್ಯ ಇಲ್ಲ, ಬೇರೆ ಏನಾದ್ರು ಕೇಳಿ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದಲ್ಲಿ ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡಿ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವ್ದು ತಪ್ಪು? ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರ್ಲಿಲ್ಲ, ಅಷ್ಟೇ. ಅಫ್ಕೋರ್ಸ್ ಎಷ್ಟೊಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ತರದ ಅಹಿಂದ ವರ್ಗದವ್ರನ್ನ ಅಥವಾ ಸಾಮಾಜಿಕ ಬದ್ಧತೆ ಇರೋ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ಶಾಲೆಯ ಕಿಟಕಿ ಗಾಜು ಬಿದ್ದು ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದೆ. ಎದೆ ಹಾಗೂ ಪಕ್ಕೆ ಭಾಗಕ್ಕೆ ಗಾಯವಾಗಿದ್ದು 14 ಹೊಲಿಗೆಗಳು ಬಿದ್ದಿವೆ. ಶಾಲೆಯ ಕಿಟಕಿ ಗಾಜು ಬಿದ್ದು ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದೆ. ಎದೆ ಹಾಗೂ ಪಕ್ಕೆ ಭಾಗಕ್ಕೆ ಗಾಯವಾಗಿದ್ದು 14